ಎಸ್ ಮೈ ಡಿಯರ್ ಟೀಚರ್ಸ್, ನಮ್ಮ ಕರ್ನಾಟಕ ರಾಜ್ಯ ಪತ್ರದವರು ಅಧಿಕೃತವಾಗಿ ಪ್ರಕಟಿಸಿದಂತ ವಿಶೇಷ ರಾಜ್ಯ ಪತ್ರಕ್ಕೆ ಇದಾಗಿದೆ. ಅಂದ್ರೆ ಯಾವುದೇ ರಿಕ್ರೂಟ್ಮೆಂಟ್ ಆಗಿರ್ಲಿ, ನಮ್ಮ ಕರ್ನಾಟಕ ಶಿಕ್ಷಣ ಇಲಾಖೆಯಲ್ಲಿ ಏನ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅನ್ಕೊಂತೀವಿ. ಸೊ ಬೋಧನಾ ಹುದ್ದೆಗಳಿಗೆ ನೇಮಕಾತಿ ವಿಶೇಷ ನಿಯಮಗಳನ್ನ ತಂದಿದ್ದಾರೆ. ಓಕೆ, ಸೊ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನೋಡೋಣ. ಇದರಲ್ಲಿ ಏನೇನ್ ಚೇಂಜಸ್ ಇದೆ ಅಥವಾ ಯಾವ ರೀತಿ ಅವರು ಕ್ವಶನ್ ಪೇಪರ್ಸ್ ಇಡ್ತಾ ಇದ್ದಾರೆ, ಪೇಪರ್ 1, ಪೇಪರ್ 2, ಪೇಪರ್ 3 ಆಗಿರ್ಬೋದು. ಆಮೇಲೆ ನೀವು ಟೀಚರ್ಸ್ ಆಗ್ಬೇಕು, ಜಿಪಿಟಿ, PhD, HST ಯಾವುದೇ ಟೀಚರ್ಸ್ ಆಗ್ಬೇಕಾದ್ರೆ ಯಾವ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಇದ್ದಾರೆ. ಇದು ನೆಮ್ಮದಲ್ಲಿ ಇಟ್ಕೊಳ್ರಿ. ಕರಡು ನಿಯಮಗಳು, ಡ್ರಾಫ್ಟ್ ರೂಲ್ಸ್, ಇದನ್ನ ನಾವು ಅದನ್ನೇ ಹೇಳ್ತಿರ್ತೇವೆ. ಒಂದು 15 ಡೇಸ್ ಟೈಮ್ ಕೊಡ್ತಾರೆ ಅವರು. ಸೊ ಇದನ್ನ ಪ್ರಕಟಣೆ ಮಾಡಿದ ನಂತರ 15 ದಿನಗಳ ಕಾಲ, ಆ ನೋಡಿ ಇಲ್ಲಿ ಅದನ್ನ ಅದನ್ನ ಮೇನ್ ಹೈಲೈಟ್ ಇದ್ದದನ್ನ ಹೇಳ್ತಾ ಇದ್ದೀನಿ. ಆದ್ದರಿಂದ ಬಾಧಿತರಾಗಲು ಸಂಭವ ಎಲ್ಲಾ ವ್ಯಕ್ತಿಗಳ ಮಾಹಿತಿ ಸದರಿ ನಿಯಮವನ್ನು ಕೊಡ್ತಾ ಇದ್ದಾರೆ. ಈ ಮೂಲಕ ಪ್ರಕಟಿಸಿದೆ. ಸದರಿ ಕರಡು ತಿದ್ದುಪಡಿ ನಿಯಮಗಳನ್ನು ಅವುಗಳು ಕರ್ನಾಟಕ ರಾಜ್ಯ ಪ್ರಕಟಗೊಂಡ ದಿನಾಂಕದ 15 ನಂತರ ಪರಿಗಣನೆ ತೆಗೆದುಕೊಳ್ಳಲಾಗುವುದು ಎಂದು ಈ ಮೂಲಕ ತಿಳಿಸಲಾಗಿದೆ. ಸೊ ಏನಾದ್ರು ತಿದ್ದುಪಡಿ ಇದ್ರು ಕೂಡ ಸೊ ಇದನ್ನ ನೀವು ತಿಳಿಸಬಹುದು. ಓಕೆ, ನಿಮ್ಮ ಸದರಿ ಕರಡು ತಿದ್ದುಪಡಿ ನಿಯಮಗಳ ಕುರಿತಂತೆ ಯಾವುದೇ ವ್ಯಕ್ತಿ ನಿಗದಿತ ಅವಧಿಯೊಳಗೆ ಸೂಕ್ತವಾದ ಯಾವುದೇ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ರಾಜ್ಯ ಸರ್ಕಾರವು ಪರಿಗಣಿಸಲಾಗುವುದು. ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಸರ್ಕಾರದ ಅಪರ ಕಾರ್ಯದರ್ಶಿ, ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ ಆಣೆ ಮಾಡಿ ಅಡ್ರೆಸ್ ಕೊಟ್ಟಿದ್ದಾರೆ. ಇವರ ವಿಳಾಸಕ್ಕೆ ಕಳಿಸಬೇಕು. ನೀವು ಕರೆಕ್ಟ್ ಅಥೆಂಟಿಕ್ ಏನಾದ್ರು ಕಳಿಸಿದ್ರಿ, ಏನಾದ್ರು ಇದರಲ್ಲಿ ನಿಮಗೆ ಬೇಕಾಗಿದ್ದು, ಸರ್ ಇದು ಆಕ್ಚುಲಿ ಹಿಂಗ ಆಗಬಾರ್ದಿತ್ತು, ಹಿಂಗ ಆಗ್ಬೇಕಿತ್ತು ಅಂತ ಏನೋ ಇದ್ರೂ ಕೂಡ ಅದನ್ನ ಅವ್ರು ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇದೆ. 15 ದಿನಗಳ ಕಾಲ ಅವಕಾಶ ಇದೆ. ಮಾಡಿ ಟೀಚರ್ಸ್ ನಿಮ್ದು ಇಟ್ಕೊಡ್ರಿ. ಸೊ ಕರಡು ನಿಯಮಗಳು ಇದಾವ್ರಿ, ಮಿಸ್ಟೇಕ್ಸ್ ಇರಲ್ಲ ಏನ್ ಸರ್? ಇರ್ತಾವೆ, ನಾನು ಖಂಡಿತವಾಗ್ಲೂ ಹೇಳ್ತೇವೆ. ಸೊ ಇರ್ತಾವೆ, ಅಂತವ್ ಏನಾದ್ರು ಇದ್ರೆ ನೀವು ಅದನ್ನ ತಿಳಿಸ್ರಿ. ಇದು ಡ್ರಾಫ್ಟ್ ಅಂತ ನಿಯಮಗಳು. ಸೊ ಡ್ರಾಫ್ಟ್ ಇದೆ, ಫೈನಲ್ ಆಲ್ಮೋಸ್ಟ್ 98% ಫೈನಲ್. ಸೊ ಬಟ್ ಇದ್ರಲ್ಲಿ ಏನಾದ್ರು ಇದ್ರೆ ಅದನ್ನ ತಿದ್ದುಪಡಿ ಮಾಡಿ ಅವ್ರು ಪ್ರಕಟ ಮಾಡ್ತಾರೆ. ಖಂಡಿತವಾಗ್ಲೂ ಸ್ವಲ್ಪ ತಿದ್ದುಪಡಿ ಆಗೇ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆ ಅನ್ನೋದು ಹೇಳ್ತೀನಿ ಮುಂದೆ. ಈಗ ನೋಡ್ರಿ, ಕರಡು ನಿಯಮಗಳಲ್ಲಿ ಶೀರ್ಷಿಕೆ ಏನಂತ ಕೊಡ್ತಾರೆ, ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಅಂತ ಏನು ಬರ್ತೈತಿ ಅಲ್ಲಿ ಬೋಧನಾ ಹುದ್ದೆಗಳ ನೇಮಕಾತಿಗಾಗಿ ಇದು ಟೈಟಲ್ ಕೊಟ್ಟಿದ್ದು. ಬೋಧನಾ ಹುದ್ದೆಗಳ ನೇಮಕಾತಿ ವಿಶೇಷ ನಿಯಮಗಳು ಅಂದ್ರೆ 2026 ಅಂತ ಇದನ್ನ ಕೊಟ್ಟಿದ್ದಾರೆ. ಪ್ರಕಟಣೆಗೊಂಡ ನಂತರ ದಿನಾಂಕ ಜಾರಿ ಆಗ್ಬೇಕಂತ ಕೊಟ್ಟಿದ್ದಾರೆ. ಮತ್ತೆ ಇದೆಲ್ಲ ರೂಲ್ಸ್ ಆಯ್ತು, ವಾಕ್ಯಗಳು ಆಯ್ತು, ಇವೆಲ್ಲ ಕೊಟ್ಟಿರ್ತಾರೆ. ಎಲ್ಲಿಂದ 1 to 5th PhD ಆಗ್ಬೋದು, ಜಿಪಿಟಿಆರ್ ಆಗಿರ್ಬೋದು, ಗ್ರೇಡ್ 2 ಅಂದ್ರೆ ದೈಹಿಕ ಶಿಕ್ಷಕರು ಗ್ರೇಡ್ 2 ಆಗಿರ್ಬೋದು, 1ರಿಂದ 8ನೇ ತರಗತಿ ಗಣಕ ವಿಜ್ಞಾನ ಎಲ್ಲ ಶಿಕ್ಷಕರ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಪರೀಕ್ಷಾ ಪ್ರಾಧಿಕಾರ ಅಂದರೆ ಅದರ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ. ಅರ್ಹತಾ ಪರೀಕ್ಷೆ ಎಲಿಜಿಬಲ್ ಆಯ್ತು. ರೈಟ್, ಇದು ಪರೀಕ್ಷಾ ಪ್ರಾಧಿಕಾರಗಳು ಯಾರ್ಯಾರು ಅಂತ ಅನ್ನೋದನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಅರ್ಜಿಗಳನ್ನ ಆಹ್ವಾನಿಸೋದು ನೋಡ್ರಿ. ನೇಮಕಾತಿ ಪ್ರಾಧಿಕಾರವು ಅರ್ಹತೆ ಷರತ್ತುಗಳು ಅನ್ವಯವಾಗುವ ಆಯ್ಕೆ ವಿಧಾನ, ಪರೀಕ್ಷಾ ಪಠ್ಯಕ್ರಮ, ಭರ್ತಿ ಮಾಡಲು ಖಾಲಿ ಹುದ್ದೆಗಳ ತಾತ್ಕಾಲಿಕ ಸಂಖ್ಯೆಯನ್ನು ಮತ್ತು ರಾಜ್ಯ ಸರ್ಕಾರ ನಿಗದಿಪಡಿಸಿದ ಮೀಸಲಾತಿ ನೀತಿಯ ಪ್ರಕಾರ ಅವುಗಳ ವರ್ಗೀಕರಣವನ್ನು ನಿರ್ದಿಷ್ಟಪಡಿಸುವ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸುವ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನ ಆಹ್ವಾನಿಸಲು ಅಗತ್ಯ ಕ್ರಮವನ್ನು ತೆಗೆದುಕೊಳ್ಳತಕ್ಕದ್ದು. ಹೌದಾ? ಸೊ ಅದು ಏನೇ ಇದ್ರು ಪಠ್ಯಕ್ರಮ ಇರುವುದು, ಆಯ್ಕೆ ವಿಧಾನ ಎಲ್ಲವನ್ನ ತಿಳಿಸ್ರಿ ಅಂತ ಹೇಳ್ತಾರೆ. ಆಮೇಲೆ ಅಧಿಸೂಚನೆ ಸಂಕ್ಷಿಪ್ತಗಳು ಅಂತ ಜಾಹೀರಾತನ್ನು ಕನ್ನಡ ಮತ್ತು ಆಂಗ್ಲ ಖಂಡಿತವಾಗಲೂ ನ್ಯೂಸ್ ಪೇಪರ್ ಪ್ರಕಟಣೆ ಮಾಡಲೇಬೇಕಾಗತ್ತೆ. ಸೊ ಈಗಂತೂ ಸಿಕ್ಕಾಪಟ್ಟೆ ಅಡ್ವಾನ್ಸ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾ ಬೇಗನೆ ಗೊತ್ತಾಗುತ್ತೆ ನಿಮಗೆ. ಆಕ್ಚುಲಿ ಶಿಕ್ಷಣ ಇಲಾಖೆ ವೆಬ್ಸೈಟ್ ಅನ್ನು ಪ್ರಕಟ ಮಾಡಬೇಕು. ಸೊ ಮುಂಚೆ ಗೊತ್ತಾಗ್ತದೆ, ನ್ಯೂಸ್ ಪೇಪರ್ ಕಂಪಲ್ಸರಿ ಪ್ರಕಟಣೆ ಮಾಡಲೇಬೇಕಂತಿತ್ತು. ಈಗ ಎಲ್ರಿಗೂ ಗೊತ್ತಾಗ್ತದೆ. ಸೊ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವುದು ನೋಡಿ. ಪರೀಕ್ಷೆ ಪ್ರತಿಯೊಂದು ಅಭ್ಯರ್ಥಿಗಳ ಆಯ್ಕೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಿಯಮಗಳಿಗೆ ಸಂಬಂಧಿಸಿದ ಪರೀಕ್ಷೆ ಎಕ್ಸಾಮ್ ನಡೆಸ್ರಿ ಅಂತ ಹೇಳ್ತಾರೆ. ಆಮೇಲೆ ಏಕಕಾಲ ಅಲ್ಲಲ್ಲಿ ಡಿಸ್ಟ್ರಿಕ್ಟ್‌ದಲ್ಲಿ ಪ್ರತಿಯೊಂದು ವೃಂದಕ್ಕೂ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಬೇಕು. ಪರೀಕ್ಷಾ ಪದ್ಧತಿ ಸೂಚನೆ ಕೊಟ್ಟಿದ್ದಾರೆ, ಅದು ಕೊಟ್ಟಾರೆ. ಸೊ ಸರ್ ಮೀಡಿಯಂ ಯಾವ್ದಾವ್ದು ಇರ್ತದೆ ಸರ್? ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿ ಇರ್ತಾವು, ಏನು ತೊಂದರೆ ಇಲ್ಲ. ಸರ್ ನಾವು ಇಂಗ್ಲೀಷ್ ಮೀಡಿಯಂ ಅದೇವಿ, ನಮ್ಗೆ ಹೆಂಗ್ ಸರ್ ಕನ್ನಡ? ಸರ್ ನಾವು ಕನ್ನಡ ಮೀಡಿಯಂ ಹೆಂಗ್ ಸರ್ ಇಂಗ್ಲೀಷ್? ಸೊ ಎರಡರಲ್ಲಿ ಪರೀಕ್ಷೆ ಮಾಧ್ಯಮ ಇರ್ತೈತಿ. ಆಮೇಲೆ ಅಭ್ಯರ್ಥಿ ಯಾವುದೇ ಮೀಸಲಾತಿ ವರ್ಗಕ್ಕೆ ಆಯ್ಕೆ ಪ್ರಿನ್ಸಿಪಲ್ ಅದರಾಗಲು ಸ್ಪರ್ಧಾ ಪರೀಕ್ಷೆ ಪ್ರತಿಯೊಂದು ಪತ್ರಿಕೆಯಲ್ಲಿ ಕನಿಷ್ಠ ಶೇಕಡ 35 ಅಂಕಗಳನ್ನು ನೀವು ಬೇಕಾದಂತದ್ರಲ್ಲಿ. ಸರ್ ಯಾರು ಇಲ್ಲ ಹಿಂಗೆ ಸೆಲೆಕ್ಟ್ ಆಗಿ ನಾನು ಬರಲ್ಲ, ನೀವು 34% ಮಾಡಿರ್ತೀರಿ ಸರ್, ಅಲ್ಲಿ ನಾನು ಒಬ್ಬನೇ ಇದ್ದೆ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಮಿನಿಮಮ್ 35 ಆಗ್ಲೇಬೇಕು ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ಸೊ ಆಯ್ಕೆ ವಿಧಾನದ ಬಗ್ಗೆ ಹೇಳ್ಬೇಕಾದ್ರೆ ಆಯ್ಕೆ ಪ್ರಾಥಮಿಕ 1 to 5 ಏನ್ PhD ಬರ್ತೈತಿ, ಜಿಪಿಟಿಆರ್ ಏನ್ ಬರ್ತಾವ ಅಥವಾ ಟೀಚರ್ ಆಗಿರ್ಬೋದು, ಗಣಕ ವಿಜ್ಞಾನ ಶಿಕ್ಷಕರನ್ನ ಕೂಡ ಅಲ್ಲಿ ಕೊಡ್ತಾ ಇದ್ದಾರೆ ಸ್ಪೆಷಲ್ ಆಗಿ. ಸೊ ಆಯ್ಕೆ ಮಾಡಲು ಆಯಾ ಅಭ್ಯರ್ಥಿಗಳ ಪ್ರತ್ಯೇಕ ಅರ್ಹತಾ ಪಟ್ಟಿಯನ್ನು ಅವು ಸಪರೇಟ್ ಮಾಡೇ ಮಾಡ್ತಾರೆ. ಆಯಾ ಲಿಸ್ಟ್‌ಗಳನ್ನ ವೇಟೇಜ್ ಪ್ರಕಾರ ಅದನ್ನ ಇದು ಮಾಡಿ ಸೊ ಸೆಲೆಕ್ಷನ್ ಮಾಡ್ಕೋತಾರೆ. ಇನ್ನ ದೈಹಿಕ ಶಿಕ್ಷಕರು ಗ್ರೇಡ್ 1 ಬಗ್ಗೆನೂ ಕೊಟ್ಟಿದ್ರು. ಆ, ಯಾವ ರೀತಿ ವೇಟೇಜ್ ನೀಡಿದ್ದಾರೆ ಅನ್ನೋದನ್ನ ಸೊ ಅದನ್ನ ಕೊಡ್ತಾರೆ. ಈಗ ಟೀಚರ್ ಆಗ್ಬೇಕಾದ್ರೆ ಸ್ಪರ್ಧಾ ಪರೀಕ್ಷೆ ಮತ್ತು ಶಿಕ್ಷಕರ ಅರ್ಹತಾ ಪರೀಕ್ಷೆ ಆಗಿರ್ಬೋದು ಮತ್ತು ಶಿಕ್ಷಕರ ಶಿಕ್ಷಣ ಕೋರ್ಸ್‌ನಲ್ಲಿ ಪಡೆದ ಅಂಕಗಳ ಅನುಪಾತದ ನಿಗದಿತ ಮಾದರಿಯ ವೇಟೇಜ್ ಅನುಸರಿಸಿ ಅದನ್ನ ಪರ್ಸೆಂಟೇಜ್ ಸಿಗ್ತಾರೆ. ಸರ್ ಹೆಂಗ್ ಪರ್ಸೆಂಟೇಜ್ ಮಾಡ್ತಾರೆ ಅಂದ್ರೆ 1 to 5th ಏನ್ ಬರ್ತೈತಿ ಅವರು. ಸೊ PhD ಟೀಚರ್ಸ್‌ಗೆ ಪ್ರಾಥಮಿಕ ಶಿಕ್ಷಣ ಡಿಪ್ಲೊಮಾ, ಡಿ.ಎಡ್ ಆಗಿರ್ಬೋದು ಅಥವಾ ವಿಶೇಷ ಶಿಕ್ಷಣದಲ್ಲಿ ಡಿಪ್ಲೊಮಾ ಹೊಂದಿರುವ ಅಭ್ಯರ್ಥಿ ಪ್ರಕರಣದಲ್ಲಿ ಅಭ್ಯರ್ಥಿಯು ಡಿರಾಲ್ಡ್ ಪರ್ಸೆಂಟೇಜ್ ಶೇಕಡಾವಾರು ಅಂಕಗಳನ್ನ ಇಲ್ಲಿ ಮಾದರಿಯಾಗಿ ಕೊಟ್ಟಿದ್ದಾರೆ.
ಈಗ ಎಕ್ಸಾಂಪಲ್ ಸಿ-ಇ-ಟಿದಲ್ಲಿ 70% ಹಿಡಿಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಟಿ-ಇ-ಟಿ ಪತ್ರಿಕೆ 1 ಮಾತ್ರ 20% ಅನ್ನು ಹಿಡಿತಾರೆ. ಪಿ-ಯು-ಸಿಯನ್ನು 8% ಹಿಡಿತಾರೆ. ಶಿಕ್ಷಣ ಕೋರ್ಸ್‌ನಲ್ಲಿ ಪಡೆದ ಡಿ-ಎಡ್ ಆಗಿರ್ಬೋದು 7%. ಸೊ ಮ್ಯಾಕ್ಸಿಮಮ್ ದೇ ಹ್ಯಾವ್ ಗಿವನ್ ಇಂಪಾರ್ಟೆನ್ಸ್ ಟು ದಿಸ್ ಸಿ-ಇ-ಟಿ. ದಟ್ ಇಸ್ ದ ಬೆಸ್ಟ್. ಓಕೆ. ಇಲ್ಲಿ ಏನು ಇಂಟರ್ನಲ್ ಇರ್ತಾವ, ಅದು ಇರ್ತಾವ, ಇದು ಇರ್ತಾವ, ಅದೇನಕ್ಕೆ ಇರ್ಲಕ್ಕ. ಸೊ ಈ ಎರಡಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಒಂದು ಟಿ-ಇ-ಟಿ, ಇನ್ನೊಂದು ಅತಿ ಹೆಚ್ಚು ಸಿ-ಇ-ಟಿ. ದಟ್ ಇಸ್ ದ ಬೆಸ್ಟ್. ಬಹಳ ವೈಜ್ಞಾನಿಕವಾದದ್ದು. ಬಹಳ 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 ವೈಜ್ಞಾನಿಕವಾದದ್ದು. ಇದು ಅದ್ಭುತವಾದದ್ದು. ಕರೆಕ್ಟ್ ಇದೆ. ಏನು ತೊಂದರೆ ಇಲ್ಲ. ಇನ್ನು 4 ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿ ಹೊಂದಿರುವ ಅಭ್ಯರ್ಥಿ ಪ್ರಕರಣದಲ್ಲಿ ಅವ್ರೇನು 4 ಇಯರ್ಸ್ ಇರ್ತದೆ ಅವರು ಹೊಂದಿದ್ದಾರೆ. ಶೇಕಡಾವಾರು ಅಂಕಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಹೆಂಗ? ಸೊ ಸಿ-ಇ-ಟಿ 70. ಸೊ ಶಿಕ್ಷಕರ ಟಿ-ಇ-ಟಿ ಏನು ಪೇಪರ್ 20% ಆಂಡ್ 4 ವರ್ಷಗಳ ಬಿ-ಎಡ್ ಆಗಿರ್ಬೋದು, ಬಿ-ಎಲ್-ಡಿ ಆಗಿರ್ಬೋದು, ಆಮೇಲೆ ಇ-ಡಿ ಆಗಿರ್ಬೋದು, ಬಿ-ಎಸ್-ಸಿ ಇ-ಡಿ ಆಗಿರ್ಬೋದು. ಸೊ ಅದನ್ನ 10% ಇಡ್ತಾರೆ. ಓಕೆ. 4 ವರ್ಷ. ಟೋಟಲ್ 100%. ಇನ್ನು 6 ಟು 8th ಏನು ಬರ್ತದೆ ಅವರಿಗೆ ಕೂಡ ಸೇಮ್ ಇರ್ತದೆ. ಸಿ-ಇ-ಟಿ 70%, ಶಿಕ್ಷಕರ ಪರೀಕ್ಷೆಯಲ್ಲಿ 20%, ಆಮೇಲೆ 8% ಪದವಿ ಡಿಗ್ರಿ, ಆಮೇಲೆ ಶಿಕ್ಷಕರ ಶಿಕ್ಷಣ ಕೋರ್ಸಲ್ಲಿ ಏನು ಬಿ-ಎಡ್ ಆಗಿರ್ತದೆ, ಡಿ-ಎಡ್ ಆಗಿರ್ತದೆ 2% ಇಡ್ತಾರೆ. ಇನ್ನು ಯಾರ್ದು ಇದು 4 ವರ್ಷಗಳು ಇತ್ತಂದ್ರೆ ಇಲ್ಲಿ 10% ಇಡ್ತಾರೆ. ಸೊ 70, 20, 10% 4 ವರ್ಷ ಮಾಡಿದವರಿದ್ರೆ. ಇನ್ನು ಗಣಕ ವಿಜ್ಞಾನ ಶಿಕ್ಷಕರು ಆಗ್ಬೇಕಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಸಿ-ಇ-ಟಿ ಇಡ್ತಾರೆ. ಇನ್ನು ನಿಗದಿಪಡಿಸಿದ ಪದವಿಯಲ್ಲಿ ಡಿಗ್ರಿದಲ್ಲಿ ನೀವು ಬಿ-ಎಸ್-ಸಿ ಏನು ಮಾಡಿರ್ತೀರಿ, ಸೊ ಅಥವಾ ಕಂಪ್ಯೂಟರ್ ಸೈನ್ಸ್ ಏನು ಕೋರ್ಸ್ ಮಾಡಿರ್ತಾರೆ ಅದು 30% ಹಿಡಿತಾರೆ. ಸೊ ಡಿಗ್ರಿಯನ್ನು. ಸೊ ಮುಗಿದೈತೆ. ಇಷ್ಟು ಕ್ಲಿಯರ್ ಇದೆ. 70, 30% ಮತ್ತೇನು ಇಲ್ಲ. ಟಿ-ಇ-ಟಿ, ಗಿ-ಟಿ ಏನು ಅವಶ್ಯಕತೆ ಇಲ್ಲ ನಿಮಗೆ ಗಣಕ ವಿಜ್ಞಾನ ಶಿಕ್ಷಕರಿಗೆ. ಓಕೆ. ಅವರಿಗೇನು ಅಲ್ಲಿ ಕೊಟ್ಟಿಲ್ಲ. ಟಿ-ಇ-ಟಿದು ಸರ್ ಏನು ಟಿ-ಇ-ಟಿ ಎಲಿಜಿಬಲ್ ಆಗಿರ್ಬೇಕಾ? ಹಂಗೇನಿಲ್ಲ ಅಲ್ಲಿ. ಟಿ-ಇ-ಟಿ ಏನೂ ಇಲ್ಲ, ಕೊಟ್ಟಿಲ್ಲ. ಸಿ-ಇ-ಟಿದು 70, ಇದು 30. ಇನ್ನು ಗ್ರೇಡ್ 2 ಟೀಚರ್ಸ್ ದೈಹಿಕ ಶಿಕ್ಷಕರು 1 8 ಆಗ್ಬೇಕಾದ್ರೆ 85% ಸಿ-ಇ-ಟಿ ಹಿಡಿತಾರೆ. 13 ಪಿ-ಯು-ಸಿ ಹಿಡಿತಾರೆ. ಆಮೇಲೆ ಡಿಪ್ಲೊಮಾದಲ್ಲಿ ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಏನಂದ್ರೆ 2% ಮಾತ್ರ ಇರ್ತಾರೆ. ಇವ್ರದೊಂದು ಡಿಫ್ರೆಂಟ್ ಆಗಿದೆ. ಓಕೆ. ಇನ್ನು ಶಾಲಾ ಸಹಶಿಕ್ಷಕ ಆಗ್ಬೇಕಾದ್ರೆ ಸೊ ಕಂಪಲ್ಸರಿ ಬಿ-ಎಡ್ ಅಥವಾ ಇದೇ ಇರ್ತೈತೆ ಅಥವಾ ವಿಶೇಷ ಶಿಕ್ಷಣದಲ್ಲಿ ಪಡ್ಕೊಂಡಿರ್ತೀರಿ. ಓಕೆ. ಅದನ್ನ ಹೆಂಗ್ ಇಡ್ತಾರೆ ಅಂದ್ರೆ ಸಿ-ಇ-ಟಿ 85% ಅದ್ಭುತ ರೀ. 85% ಆಮೇಲೆ ಡಿಗ್ರಿ 13%, ಶಿಕ್ಷಕರ ಶಿಕ್ಷಣ ಕೋರ್ಸ್‌ದಲ್ಲಿ ಪಡೆದ 2% ಐತಿ. ಓಕೆ. ಟೋಟಲ್ 100%. ಇನ್ನು ಇಲ್ಲಿ ಟೀಚರ್ ಆಗ್ಬೇಕಾದ್ರೆ ಬಿ-ಪಿ-ಎಡ್ ಹಿಡಿತಾರೆ. ಓಕೆ. ಬಿ-ಪಿ-ಎಡ್ ಆಗಿರ್ಬೇಕು. 85, 13, 2 ಸೇಮ್ ಇದೆ. ಅದರಲ್ಲಿ ಏನು ಚೇಂಜಸ್ ಇಲ್ಲ. ಓಕೆ. ಇನ್ನು ಮಹಿಳಾ ಮೀಸಲಾತಿ ಅದು ನೇರ ನೇಮಕ ಚದುರು ನೇಮಕದಂತೆ ಒಳ ಸಮತಲ ಮೀಸಲಾತಿನ ಅಪ್ಲೈ ಮಾಡ್ತಾರೆ. ಅದೇನು ತೊಂದ್ರೆ ಇಲ್ಲ. ವಯೋಮಿತಿ ಅಂತೂ ನಿಮ್ಗೆ ಗೊತ್ತೇ ಇದೆ. ಎಸ್-ಸಿದವ್ರಿಗೆ 43. ಸೊ ವರ್ಗ 2A, 2B ಅವು ಏನಿರ್ತದೆ 41 ಇರ್ತದೆ. ಸೊ ಸಾಮಾನ್ಯ ಇರ್ತದೆ 38 ಇರ್ತೈತಿ. ಓಕೆ. ಸೊ ಇನ್ನು ವಿಶೇಷ ಸಂದರ್ಭದಲ್ಲಿ ಕನ್ಸೆಷನ್ ಕೊಟ್ಟಿರ್ತಾರೆ. ಅದ್ರ ಬಗ್ಗೆ ಏನು ಕೊಟ್ಟಿಲ್ಲೇನೋ ಅನ್ಕೊಂಡಿದ್ದೀನಿ. ಓಕೆ. ಅದೊಂದು ಇರ್ತೈತಿ. ಓಕೆ. ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕಡೆಯ ದಿನಾಂಕಕ್ಕೆ ಇರುವಂತೆ ಅಭ್ಯರ್ಥಿ ವಯೋಮಾನ ಲೆಕ್ಕಾಚಾರ. ಹಾಗಾದ್ರೆ ಲಾಸ್ಟ್ ಡೇ ಏನಿರ್ತದೆ ಅದ್ರ ಮ್ಯಾಗೆ ಲೆಕ್ಕಾಚಾರ. ಈಗ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನು ಕಡೆಯ ದಿನಾಂಕ ಇರ್ತೈತೆ ನೋಡ್ರಿ, ಅದನ್ನ ಕನ್ಸಿಡರ್ ಮಾಡ್ತಾರೆ. ಓಕೆ. ಲಾಸ್ಟ್ ಡೇ. ಅರ್ಜಿಯ ಸ್ವೀಕರಿಸಲು ನಿಗದಿಪಡಿಸಿದ ಕಡೆಯ ದಿನಾಂಕ ಇರುವಂತೆ ಅಭ್ಯರ್ಥಿ ವಯೋಮಾನ ಲೆಕ್ಕಾಚಾರ ಹಾಕ್ತಾರ. ಸೊ ಇದು ಸ್ವಲ್ಪ ನನಗನ್ಸುತ್ತೆ ಅಪ್ಲಿಕೇಶನ್ ಕರೆದ ದಿನದಿಂದ ಲೆಕ್ಕಾಚಾರ ಹಾಕಿದ್ರೆ ಏನು ತೊಂದರೆ ಇರ್ಲಿಲ್ಲ ಅಂತ ಒಮ್ಮೆ ಅನಿಸ್ತತಿ. ಯಾಕಂದ್ರೆ ಲಾಸ್ಟ್ ಪಾಪ ಅವ್ರದ್ದು ಕೆಲವೊಮ್ಮೆ ಆ ಟೈಮ್‌ದಲ್ಲಿ ಮುಗೀತಿರ್ತೈತಿ. ಏಜ್ ಈಗ 43 ಮುಗೀತಿರ್ತದೆ ಅನ್ಕೊಳ್ರಿ ಅಥವಾ 41 ಮುಗೀತಿರ್ತೈತಿ. ಸ್ವಲ್ಪ ಅವ್ರಿಗೆ ಅವಕಾಶ ಸಿಗ್ತಿತ್ತು. ಮತ್ತೊಂದು ತಿಂಗಳ ಅವರಿಗೆ ಒಳಗಡೆ ಆಗ್ತಿದ್ರು. ಬಟ್ ಅದನ್ನು ಕೆಲವೊಬ್ರಿಗೆ ಹೆಂಗ್ ಅನ್ಸುತ್ತೆ, ಕೆಲವೊಬ್ರಿಗೆ ಈ ಸದ ಮಿನಿಮಮ್ 21 ಇಯರ್ಸ್ ಇರ್ತಿರ್ತೈತೆ ಅದು ಲೆಕ್ಕಾಚಾರ ಹಾಕಿದ್ರೆ ಬೆಸ್ಟ್ ಅಂದ್ರೆ ಸ್ವಲ್ಪ ಅಪ್ಲಿಕೇಶನ್ ಕರೆಯುವ ದಿನಾಂಕಕ್ಕೆ ಕರೆದ ದಿನಾಂಕಕ್ಕೆ ಅಂತ ಹಿಡಿದ್ರೆ ಬಹಳ ಅನುಕೂಲ ಆಗುತ್ತೆ. ಇದು ಒಂದು ನಂದು ಒಪಿನಿಯನ್. ಸೊ ನಿಮಗೆ ಅನ್ಸಿದ್ದನ್ನ ಕಮೆಂಟ್ ತಿಳಿಸ್ರಿ. ಹಂಗೇನಿದ್ರುನು ಅದಕ್ಕೆ ಲೆಟರ್ ಬರೀಬಹುದು. ಓಕೆ. ಯಾಕಂದ್ರೆ ಏಜ್ ಮುಗೀತಿರ್ತೈತಿ ಅವ್ರಿಗೆ ಅನುಕೂಲ ಆಗುತ್ತಾ ಅಂತ. ಕಡೆಯ ದಿನಾಂಕಕ್ಕೆ ಅಂತ ಅಂದ್ರೆ ಆ ಏಜಿಗೆ ಅಲ್ಲಿ ತನಕ ಕನ್ಸಿಡರ್ ಮಾಡಿದ್ರೆ ಅವ್ರದ್ದು ಕೆಲವೊಬ್ರು ಡೇಟ್ ಮುಗೀತೇನೋ ಅಂತ. ಓಕೆ. ನಂದು ವಿಚಾರ ಹಿಂಗ. ನಿಮ್ಗೆ ಅನ್ಸಿದ್ದನ್ನ ಕಮೆಂಟ್ ಮಾಡಿ. ಇನ್ನು ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನ ಒಂದು ತಾತ್ಕಾಲಿಕವಾಗಿ ಅದನ್ನೆಲ್ಲ ತಿಳಿಸ್ತಾರೆ. ರೋಸ್ಟರ್‌ಗಳ ಪ್ರಕಾರ ಅದನ್ನೆಲ್ಲ ತಾತ್ಕಾಲಿಕ ಒಂದು ಫೈನಲ್ ಅದೆಲ್ಲ ಮಾಡ್ತಾರೆ. ಮೊದಲು ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. ಆಮೇಲೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. ಓಕೆ. ಹಾ. ಆಮೇಲೆ ಲಿಸ್ಟ್ ಬಿಟ್ಟು ಅಂದ್ರೆ ಮುಗಿದೋಯ್ತು ಅಂತಲ್ಲ. ಅದು ಆಕ್ಚುअली ಮತ್ತೆ ಅದು ವೆರಿಫಿಕೇಷನ್ಸ್ ಇರ್ತಾವು. ಅದಾದ ನಂತರ ಅದು ಇದು ಆಗುತ್ತೆ. ಓಕೆ. ಇನ್ನೇನಾದ್ರು ಅಡಿಷನಲ್ ಲಿಸ್ಟ್ಸ್ ಕೂಡ ಬಿಡ್ತಿರ್ತಾರೆ. ಸೇಮ್ ಅದನ್ನು ಕೂಡ ಮಾಡ್ತಾರೆ. ಇನ್ನು ಅಭ್ಯರ್ಥಿಗಳ ನೇಮಕಾತಿ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ನೋಡ್ರಿ ಅಭ್ಯರ್ಥಿ ನೇಮಕಾತಿ ಪತ್ರಕ ಅಭ್ಯರ್ಥಿ ಸಲ್ಲಿಸಿದ ಸತ್ಯಾಸತ್ಯ ಮತ್ತು ಕನ್ನಡ ನಾಗರಿಕರ ನೇಮಕಾತಿ ಅವರ ಸೂಕ್ತದ ದೈಹಿಕ ಸದೃಢತೆಯ ಬಗ್ಗೆಯೂ ಪರಿಶೀಲಿಸಿಕೊಂಡು ಅಂತ ಕೊಟ್ಟಿದ್ದಾರೆ. ಸೊ ಫಿಸಿಕಲ್ ಫಿಟ್ನೆಸ್ ಕೂಡ ಅದೊಂದು ಸರ್ಟಿಫಿಕೇಟ್ ಇರುತ್ತೆ. ಅದನ್ನು ಕೊಡ್ಬೇಕಂತ ಹೇಳ್ತಾರೆ. ಓಕೆ. ಇನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಬೇಕಾದ್ರ ಅವರ ವೇತನ ಶ್ರೇಣಿ ಏನೈತಿ, ಕನಿಷ್ಠ ವಿದ್ಯಾರ್ಹತೆ ಏನೈತಿ ಮತ್ತು ಭರ್ತಿ ಮಾಡಲು ಉದ್ದೇಶಿಸುವ ಹುದ್ದೆಗಳ ಸಂಖ್ಯೆ ಎಷ್ಟೈತಿ. ಬ್ಯೂಟಿಫುಲ್. ಸೊ ಹಾಗಾದ್ರೆ
PhD ಟೀಚರ್ಸ್‌ಗೆ 1 ಟು 5th ಕ್ಲಾಸ್‌ಗೆ 41,300 ಹಿಡ್ಕೊಂಡು 81,800 ರೂಪೀಸ್ ರೀ. ಅದ್ಭುತವಾದ ಪೇಮೆಂಟು. ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಷೆ, ಸೊ ಲ್ಯಾಂಗ್ವೇಜ್ ಟೀಚರ್ ಆಗ್ಬೇಕಾದ್ರೆ PUCದಲ್ಲಿ 50% ಆಗಿರ್ಬೇಕಾ? ಮತ್ತೆ ಎಲಿಮೆಂಟರಿ ಶಿಕ್ಷಣದಲ್ಲಿ 2 ವರ್ಷ ಡಿಪ್ಲೊಮಾ ಮುಗ್ದಿರ್ಬೇಕು. ಅಥವಾ PUCಯಲ್ಲಿ ಕನಿಷ್ಠ 50% ಆಗಿ ಎಲಿಮೆಂಟರಿ ಶಿಕ್ಷಣ 4 ವರ್ಷ, 4 ವರ್ಷ, 4 ವರ್ಷ, 2 ವರ್ಷ, 2 ವರ್ಷ. ಡಿ.ಎಡ್ 2 ವರ್ಷ ಇತ್ತು. ಸೊ ಇನ್ನೊಂದು ಸ್ಪೆಷಲ್ ಎಲಿಮೆಂಟರಿ ಶಿಕ್ಷಣದಲ್ಲಿ 4 ವರ್ಷ ಬರ್ತೈತೆ. ಹೆಚ್ಚಾನೆಚ್ಚು ಇದು ಆಗಿರ್ತವೆ ನಮ್ಮ ಟೀಚರ್ಸ್‌ಗಳದ್ದು. ಸೊ ಇವರಿಗೆ ಇದು ಆಗಿರ್ತದೆ. ಏನೂ ತೊಂದರೆ ಇಲ್ಲ. ಎಲಿಜಿಬಲ್ ಇರ್ತೀರಿ. ಆದ್ರೆ ಕಲ್ಯಾಣ ಕರ್ನಾಟಕದಲ್ಲಿ 800 ಅದಾವು. ಇದು ಯಾವುದು ಕಲ್ಯಾಣ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಓಕೆ. ಇದು ಟೋಟಲ್ ಇದು ನಮ್ಮ ಸ್ಟೇಟ್ ಕೇಡರ್‌ದಲ್ಲಿ 800 ಅದಾವು. KKದಲ್ಲಿ 100 ಅದಾವು. ಟೋಟಲ್ 900 ಅದಾವು. ಓಕೆ. ಇನ್ನೂ ಹೆಚ್ಚಿಗೆ ಆದ್ರೂ ಆಗ್ಬೋದು. ಪ್ರಾಥಮಿಕ ಶಾಲಾ ಶಿಕ್ಷಕರು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗಬೇಕಾದ್ರೆ ನೋಡಿ ಕ್ರಮಶಃ 1 ಮತ್ತು 2ರಲ್ಲಿ ವರ್ಗದ ಶಿಕ್ಷಕರು ಶಾಲೆಯನ್ನು ಮತ್ತು ಹತ್ತಿರದ ಶಾಲೆಯನ್ನು ಕಾರ್ಯಭಾರವನ್ನು ಪರಿಗಣಿಸಿ ಅವರ ನೇಮಕಾತಿಗಳು ವಿಷಯಗಳಾದ ಇತರೆ ವಿಷಯವನ್ನು ಸಹ ಬೋಧಿಸಲು ಕಾರ್ಯ ಹಂಚಿಕೆ ಮಾಡಬಹುದಾಗಿದೆ. ಸೊ ಕೇವಲ ನಾವು ಸರ್ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗಿದ್ದೀವಿ ಅಂತಲ್ಲ. ಸೊ ಬೇರೆ ಸಬ್ಜೆಕ್ಟ್ ಕೊಟ್ರು ನೀವು ಟೀಚ್ ಮಾಡ್ಲೇಬೇಕಾಗತ್ತ. ಅದನ್ನ ಇಲ್ಲೇ ಹೇಳ್ತಿದಾರೆ ನೀವು. ಮತ್ತೆ ಮುಂದೆ ಹೋಗಿ ಕೋರ್ಟಿಗೆ ಹೋಗ್ತೀನಿ, ಕೇಸ್ ಮಾಡ್ತೀನಿ ಅನ್ನಪ್ಲಿಲ್ಲ. ಟೀಚರ್ಸ್ ಅದಾವ್ರಿ ಅವ್ರಿಗೇನು ಪ್ರೈವೇಟ್ ಟೀಚರ್ ಅಷ್ಟು ಪಾಠ ಮಾಡ್ಲಿಲ್ಲ ಹೆಂಗಂತ ಅವ್ರ ಉದ್ದೇಶ. ಓಕೆ. ಈ ಸದ್ಯ ಇರೋದಿಲ್ಲ ಕೆಲವು ಒಬ್ಬರೇ ಶಿಕ್ಷಕರು ಏಕೋಪದೇ ಇರ್ತಾರೆ. ಎಲ್ಲಿ ಮಾಡಲೇಬೇಕಿರ್ತೈತಿ. ಅದಕ್ಕಾಗಿ ಅದನ್ನ ಹೇಳ್ತಿದ್ದಾರೆ. ಇನ್ನು ಪ್ರಾಥಮಿಕ ಗಣಿತ ಮತ್ತು ವಿಜ್ಞಾನ ಶಿಕ್ಷಕ ಆಗ್ಬೇಕಾದ್ರೆ 50% 2 ವರ್ಷ ಶಿಕ್ಷಣ ಡಿಪ್ಲೊಮಾದಲ್ಲಿ ವಿಶೇಷ ಶಿಕ್ಷಣದಲ್ಲಿ PUCಯಲ್ಲಿ 50% ಇರ್ಬೇಕು. ಮತ್ತ 2 ವರ್ಷ ಶಿಕ್ಷಣ ಡಿಪ್ಲೊಮಾ ಡಿ.ಎಡ್ ಮಾಡಿರ್ತೀರಿ. ಇನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಇತರ ಹಿಂದೂ ವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿ ಅಥವಾ ವಿಶೇಷ ಚೇತನಗಳ ಅಭ್ಯರ್ಥಿ PUCಯಲ್ಲಿ ಕನಿಷ್ಠ ಶೇಕಡ 45 ಅವರಿಗೆ 45 ಆಗಿರ್ಬೇಕು ಪಡೆದಿರ್ತಕ್ಕಂಥದ್ದು. ಒಂದು 5% ಕನ್ಸೆಷನ್ ಕೊಟ್ಟಿದ್ದಾರೆ. ಇದರ ಜೊತೆಗೆ ಖಂಡಿತವಾಗಲೂ ಕರ್ನಾಟಕ ಶಿಕ್ಷಕರ ಭಾರತ ಸರ್ಕಾರ ನಡೆಸುವ TETಯಲ್ಲಿ ಉತ್ತೀರ್ಣರಾಗಿರತಕ್ಕದ್ದು. ಓಕೆ. TETದಲ್ಲಿ ಉತ್ತೀರ್ಣರಾಗಿರ್ತಕ್ಕದ್ದು. ಆಮೇಲೆ ಮತ್ತೆ ಅದ್ರ ಜೊತೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಭಾಷೆ ಹುದ್ದೆಯಾಗಿದ್ದು ಅಭ್ಯರ್ಥಿ PUCಯಲ್ಲಿ ಆಯಾ ಭಾಷೆ ಮತ್ತು ಆಂಗ್ಲ ಭಾಷೆಯಲ್ಲಿ ಕನಿಷ್ಠ ಶೇಕಡ 50 ಅಂಕಗಳನ್ನು ಪಡೆದಿರ್ತಕ್ಕದ್ದು. ಕನಿಷ್ಠ ಆಯಾ ಭಾಷೆ ಶಿಕ್ಷಕ ಡಿಪ್ಲೊಮಾ ಮತ್ತು ಪದವಿಯಲ್ಲಿ ಅಭ್ಯಾಸ ಬೋಧನಾ ವಿಧಾನ ಅಭ್ಯಸಿರಬಹುದು. ಮಿನಿಮಮ್ ಇಲ್ಲಿ ಅವ್ರು ಕೇಳ್ತಾ ಇರೋದು ಮಿನಿಮಮ್ ನೀವು PUCದಲ್ಲಿ ಆಗಿರ್ಬೋದು ಮತ್ತು ಆಂಗ್ಲ ಭಾಷೆಯಲ್ಲಿ ಕನಿಷ್ಠ ನೀವು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಕನಿಷ್ಠ 50% ಮಾಡಿರ್ಬೇಕಂತ. ಯಾಕೆ ಲ್ಯಾಂಗ್ವೇಜ್ ಇರೋ ಕಾರಣಕ್ಕಾಗಿ. ಈಗ ಟ್ರಾನ್ಸ್‌ಲೇಷನ್ ಕೂಡ ಬರ್ತದೆ. ಅದ್ರ ಬಗ್ಗೆ ಹೇಳ್ತೀನಿ. ಇದಲ್ಲದೆ ಮತ್ತ ಒಂದು ಹೇಳ್ತಾರೆ ಷರತ್ತು ಅಂತ ಹೇಳಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಆಂಗ್ಲ ಭಾಷೆ ಹುದ್ದೆಯಾಗಿದ್ದಲ್ಲಿ ಓಕೆ. ಹುದ್ದೆಯಾಗಿದ್ದಲ್ಲಿ ಭಾಷೆ ಎಂಬುದನ್ನು ಕಡ್ಡಾಯವಾಗಿ ಆಂಗ್ಲ ಭಾಷೆ ಎಂಬುದೇ ಅನ್ವಯಿಸ್ತಕ್ಕದ್ದು ನೀವು. ಓಕೆ. ಆಂಗ್ಲ ಭಾಷೆ ಹುದ್ದೆ ಆಗಿತ್ತಂದ್ರೆ ಆಂಗ್ಲ ಭಾಷೆ ಇರ್ತದೆ. ಇನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರು ಗಣಿತ ಮತ್ತು ವಿಜ್ಞಾನ ಹುದ್ದೆ ಆಗಿದ್ದಲ್ಲಿ PUCಯಲ್ಲಿ ಗಣಿತ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಪ್ರತ್ಯೇಕವಾಗಿ ಕನಿಷ್ಠ ಶೇಕಡ 50 ಅಂಕಗಳನ್ನು ಪಡೆದಿರ್ತಕ್ಕದ್ದು. ಹೌದೇನು? ಮತ್ತು ಸದರಿ ಕನಿಷ್ಠ ಒಂದು ವಿಷಯದಲ್ಲಿ ಅಭ್ಯಾಸ, ಬೋಧನೆ ಮತ್ತು ಬೋಧನಾ ವಿಧಾನವನ್ನ ಮೆಥಡಾಲಜಿ ತಗೊಂಡು ನೀವು ಡಿ.ಎಡ್ ಅದು ಮಾಡಿರ್ತೀರಿ. ಓಕೆ. ಇನ್ನು 45% SC, ST ಸ್ಪೆಷಲ್ ಕ್ಯಾಟಗರಿ ಇದ್ದವರಿಗೆ ಒಂದು 5% ಕಡಿಮೆ ಮಾಡ್ತಿದ್ದಾರೆ. ಆಮೇಲೆ ರಾಷ್ಟ್ರೀಯ ಶಿಕ್ಷಣ ಪರಿಷತ್ ನೇಮಿಸಿದ ಇನ್ಯಾವುದೇ ಉನ್ನತ ಹೆಚ್ಚುವರಿ ಹುದ್ದೆಗಳು ಅರ್ಹತೆಗಳು ಇದ್ದರೆ ಸೊ ಅದನ್ನು ತಗೋತಾರೆ. ಇನ್ನು NCT ಅಂತ ಬರ್ತೈತಿ. ಎಲಿಮೆಂಟರಿ ಇದು ಶಿಕ್ಷಣ ಡಿಪ್ಲೊಮಾ ಅಥವಾ ಪದವಿ ಎಂದರೆ ರಾಷ್ಟ್ರೀಯ ಶಿಕ್ಷಣ ಪರಿಷತ್ತು NCTಯಿಂದ ಅಂಗೀಕೃತ ಡಿಪ್ಲೊಮಾ ಅಥವಾ ಪದವಿ ಅಂತ ಕನ್ಸಿಡರ್ ಆಗುತ್ತೆ. ವಿಶೇಷ ಶಿಕ್ಷಣ ಡಿಪ್ಲೊಮಾ ಅಥವಾ ಪದವಿ ಎಂದರೆ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾದವ್ರು ನಡೆಸ್ತಾರಲ್ಲ ಅಂಗೀಕೃತ ಡಿಪ್ಲೊಮಾ ಅಥವಾ ಪದವಿ. ಇನ್ನು ಟೀಚರ್ ದೈಹಿಕ ಶಿಕ್ಷಕ 41,300 ಹಿಡ್ಕೊಂಡು 81,800 ತನ. ಸೊ 1ರಿಂದ 8 ತರಗತಿ. ಇವರಿಗೆ 12ನೇ ತರಗತಿ PU ಸೆಕೆಂಡ್ ಇಯರ್ ತಸ್ಮಾನ ಹೊಂದಿದ್ದು ತರಗತಿ ಶೇಕಡ 50% ಇರಬೇಕು. ಆಮೇಲೆ +2 ಆಡಳಿತ ಮಂಡಳಿ ಹಿರಿಯ ಮಾಧ್ಯಮಿಕ +2 ಉತ್ತೀರ್ಣಗೊಂಡಿದ್ದಲ್ಲಿ ರಾಷ್ಟ್ರೀಯ ಶಿಕ್ಷಣ ಪರಿಷತ್ ಮಾಡಿದ ನಾಮ್ಸ್ ಪ್ರೊಸೀಜರ್ಸ್ ನಿಯಮಗಳ ಪ್ರಕಾರ ಅದನ್ನೊಂದು ಕೊಟ್ಟಿದ್ದಾರೆ. ಸೊ ನಿಗದಿಪಡಿಸಿದ ಹಂತದ ಕ್ರೀಡೆಗಳು ಆಟಗಳಲ್ಲಿ ಭಾಗವಹಿಸತಕ್ಕದ್ದು ಅಂತ ಹೇಳ್ತಾರೆ. ಆಮೇಲೆ ರಾಷ್ಟ್ರೀಯ ಶಿಕ್ಷಕರ ಅಥವಾ ಅಪ್ಲಿಕೇಶನ್ ಫಾರ್ ರೆಕಗ್ನಿಷನ್ ಅದು ಕೊಟ್ಟು 2012ನೇ ತರಗತಿ ಅಥವಾ ತಸ್ಮಾನ್ ಅವರಿಗೆ ಸ್ಪೆಷಲ್ ಕ್ರೆಡಿಟ್ ಒಂದು 45% ಕಡಿಮೆ ಮಾಡಿ ಆಮೇಲೆ ಡಿಪ್ಲೊಮಾ ಸರ್ಟಿಫಿಕೇಟ್ ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹುದ್ದೆಗಳ ಸಂಖ್ಯೆ 106 ಮತ್ತು 44. ಓಕೆ. ಟೋಟಲ್ 150. ಇನ್ನ PhD ಅದು 44,000 ಇದು ಪೇಮೆಂಟ್ ಸ್ಕೇಲ್ ಕೊಟ್ಟಿದ್ದಾರೆ. ವಿದ್ಯಾರ್ಹತೆಯಲ್ಲಿ ಕನಿಷ್ಠ 50% ಆಗಿರಬೇಕು. 2 ವರ್ಷ ಡಿಪ್ಲೊಮಾ ಇರಬೇಕು. ಆಮೇಲೆ 50 ಅಂಕಗಳು ಶಿಕ್ಷಣ ರೂಪದಲ್ಲಿ ಡಿ.ಎಡ್‌ದಲ್ಲಿ ಮಿನಿಮಮ್ 50 ಇರಬೇಕು. ಸ್ಟೇಟ್ ಕೇಡರ್‌ದಲ್ಲಿ 3,228, 5,227 ಕಲ್ಯಾಣ ಕರ್ನಾಟಕದಲ್ಲಿ. ಟೋಟಲ್ 8,500 ಪೋಸ್ಟ್‌ಗಳು ಅಂತ ಕೊಟ್ಟಿದ್ದಾರೆ. ಸೊ ಅದ್ರದ್ದು ಅದೇ ಏನು ಸಿಲೆಬಸ್ ಅದು ಕ್ವಾಲಿಫಿಕೇಶನ್ ಅದು ಕೊಟ್ಟಿದ್ದಾರೆ. ಓಕೆ. ಕಂಪ್ಲೀಟ್ ಆಗಿ ಇದನ್ನ ಗ್ರೂಪ್‌ನಲ್ಲಿ ಕೂಡ ಶೇರ್ ಮಾಡಿರ್ತೀನಿ. ನಮಗೆ ಈಗ ಬೇಕಾಗಿದ್ದು ಇದನ್ನ ನೋಡೋಣ, ಪೇಪರ್‌ದು ನೋಡೋಣ ಕ್ವಿಕ್ ಆಗಿ. ಓಕೆ. ಪ್ರೌಢಶಾಲಾ ಶಿಕ್ಷಕರಾಗಬೇಕಾದರೂ ಕೂಡ ಪೇ ಸ್ಕೇಲ್ ಕೊಟ್ಟಿದ್ದಾರೆ. ಓಕೆ.
ಯಾವ ಸಬ್ಜೆಕ್ಟ್ ಅನ್ನು ಕೊಟ್ಟಿದ್ದಾರೆ. ಸೊ ಇನ್ ಡೆಪ್ತ್ ಆಗಿ ಡಿಟೇಲ್ ಆಗಿ ಇನ್ನೊಂದು ಲೈವ್ ಸೆಷನ್ದಲ್ಲಿ ಕೂಡ ಡಿಸ್ಕಸ್ ಮಾಡೋಣ. ಜೀವಶಾಸ್ತ್ರದ ಆಗ್ಬೇಕಾದ್ರೆ, ಓಕೆ, ಇನ್ನು ಶಿಕ್ಷಕರಾಗಬೇಕಾದ್ರೆ ಆಪ್ಷನಲ್ ಇರಬೇಕು. ಶಿಕ್ಷಕ ಡಿಗ್ರಿ ಇದು ಮಾಡೋದು ಬಿ ಎಡ್ ಆಗಿರ್ಬೇಕು. ಪಿ ಜಿ ಒಂದಿದ್ರು ನಡೀತದೆ. ಪಿ ಟೀಚರ್ದು ಕೊಟ್ಟಿದ್ದಾರೆ 4,500. ಇಂಗ್ಲಿಷ್ ಎಷ್ಟು ಕೊಟ್ಟಾರ? ಭಾಷಾ ಶಿಕ್ಷಕರು ಇಲ್ಲಿ ಕೊಟ್ಟರು. ಆಮೇಲೆ ಹಾ, ಇಲ್ಲಿ ಕೊಡಿ. ಸ್ಪರ್ಧಾತ್ಮಕ ಪರೀಕ್ಷೆ ವಿವರಗಳು ಕೊಟ್ಟಿದ್ದಾರೆ. 1ರಿಂದ 5ನೇ ತರಗತಿ ಅಂದ್ರೆ ಸಾಮಾನ್ಯ 3 ಪೇಪರ್‌ಗಳು ನಡೆಸ್ತಾ ಇದ್ದಾರೆ ನಿಮ್ದು ಇದುವರಿ. ಸೊ ಪೇಪರ್ 1, ಪೇಪರ್ 2, ಪೇಪರ್ 3 ಅಂತೇಳಿ. ಸೊ ಪೇಪರ್ 1 ಮತ್ತು ಪೇಪರ್ 2 ಆಕ್ಚುअली ನಮ್ಮ ಲ್ಯಾಂಗ್ವೇಜ್ ಟೀಚರ್ಸ್‌ಗೆ ಇರ್ಲಿಲ್ಲ. ಎಸ್ಪೆಷಲಿ ಭಾಷಾ ಶಿಕ್ಷಕರು ಇರ್ಲಿಲ್ಲ. ಕನ್ನಡ ಮತ್ತು ಇಂಗ್ಲಿಷ್ ಭಾಷಾ ಶಿಕ್ಷಕರು ಇರ್ಲಿಲ್ಲ ಪೇಪರ್ 2. ಈ ಸಲ ಭಾಷಾ ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ವಿವರಣಾತ್ಮಕ ಮಾದರಿ 100 ಅಂಕಗಳಂತ ಕೊಟ್ಟಿದ್ದಾರೆ. ಇಲ್ಲಿ ಡಿವೈಡ್ ಮಾಡ್ಯಾರ. ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಅಂಕಗಳು, ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆ 50 ಅಂಕಗಳು ಅಂತೇಳಿ. ಸೊ ಲಾಸ್ಟ್ ಟೈಮ್ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ರು. ಇದು ಭಾಷಾ ಶಿಕ್ಷಕರಿಗೆ ಇರೋದಿಲ್ಲ ಅಂತೇಳಿ. ಈ ಸಲ ಅವ್ರಿಗೆ ಕೊಟ್ಟಿಲ್ಲ. ನಾನು ಅದು ಪರೀಕ್ಷೆಯು ಭಾಷೆಗಳಿಗೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ನನಗನ್ಸುತ್ತೆ ಮತ್ತೆ ಈ ಸಲನು ಅದನ್ನ ಮೆನ್ಷನ್ ಮಾಡ್ತಾರ ಅಂತ ಅನ್ಕೊಂಡಿದೀನಿ. ಇದು ಸೋಷಿಯಲ್ ಸೈನ್ಸು, ಮ್ಯಾಥ್ಸು ಅವರಿಗೆ ಬರುತ್ತಾ? ಯಾಕಂದ್ರೆ ಈಗ ಆಪ್ಷನಲ್ ಕನ್ನಡ ಇರ್ತೈತಿ. ಅದ್ರಲ್ಲೇನ್ ಭಾಷಾ ಪ್ರಾವೀಣ್ಯತೆ ಹೊಂದಿರ್ಬೇಕು. ಅದಕ್ಕಿಂತ ಹೆಚ್ಚಿಗೆ ಇರ್ತೈತಿ ನಿಮ್ಗೆ ಎಲಿಜಿಬಿಲಿಟಿ. ಆಮೇಲೆ ಆಫ್ಟರ್ ಇಂಗ್ಲಿಷ್ ತಗೊಂಡಿರ್ತೀರಿ. ಮತ್ತೆ ನಿಮ್ಗೆ ಭಾಷಾ ಪ್ರಾವೀಣ್ಯತೆ ಅವಶ್ಯಕತೆ ಇಲ್ಲ ಅನ್ನೋ ನಂದು ಒಪಿನಿಯನ್ ಇದು. ಅದೊಂದು ಮೆನ್ಷನ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಓಕೆ. ಅದ್ರ ಬಗ್ಗೆ ಹೇಳೋಣ. ಪೇಪರ್ 1ದಲ್ಲಿ ಸಾಮಾನ್ಯ ಪತ್ರಿಕೆ ಇರ್ತೈತಿ. ಎಲ್ಲವೂ ಅಬ್ಜೆಕ್ಟಿವ್ ಟೈಪ್ ಇರ್ತವೆ. ಎಂಸಿಕ್ಯೂಸ್ ಟೈಪ್ ಇರ್ತವೆ. 150 ಕ್ವೆಶ್ಚನ್‌ಗೆ. ಇದರಲ್ಲಿ ಸಾಮಾನ್ಯ ಜ್ಞಾನ ಬರ್ತೈತಿ, ಬಾಲ ಮನೋವಿಜ್ಞಾನ ಬರ್ತೈತಿ, ಮಾನಸಿಕ ಸಾಮರ್ಥ್ಯ ಬರ್ತೈತಿ, ಭಾಷೆ ಮತ್ತು ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲಿಷ್ ಬರ್ತೈತಿ ಇಲ್ಲಿ. ಭಾಷೆಗಳಲ್ಲಿ. ಮತ್ತೆ ಇದರಲ್ಲಿ ಆಮೇಲೆ ಮೌಲಿಕ ಶಿಕ್ಷಣ ಬರ್ತೈತೆ, ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಶಾಸ್ತ್ರ ಬರ್ತೈತಿ. ಓಕೆ. ಇದಾದ ನಂತರ ನಿರ್ದಿಷ್ಟ ಪತ್ರಿಕೆ ಬರ್ತದೆ. 50 ಅಂಕಗಳು ವಸ್ತುನಿಷ್ಠ ಎಂಸಿಕ್ಯೂಸ್ 50 ಇರ್ತಾವು. ವಿವರಣಾತ್ಮಕ ಡಿಸ್ಕ್ರಿಪ್ಟಿವ್ ಟೈಪ್ 100 ಮಾರ್ಕ್ ಮಾರ್ಕ್ಸಿಂದ ಇರ್ತಾವು. ಟೋಟಲ್ 150 ಮಾರ್ಕ್ಸ್ ಇಂದ ಇರ್ತೈತಿ. ಇಲ್ಲಿ ವಿಷಯ ಜ್ಞಾನ, ಗಣಿತ, ಪರಿಸರ ಅಧ್ಯಯನ ಇವಿಎಸ್ ಆಗಿರ್ಬೋದು, ಸಮಯ ವಿಜ್ಞಾನ, ವಸ್ತುನಿಷ್ಠ ಮಾದರಿ ಪ್ರಶ್ನೆ 50 ಅಂಕಗಳು OMR ಶೀಟ್‌ನಲ್ಲಿ ಉತ್ತರಿಸಬೇಕಾಗಿರ್ತೈತಿ. ಇನ್ನು ವಿಷಯ ಜ್ಞಾನ, ಗಣಿತ, ಪರಿಸರ ಅಧ್ಯಯನ, ಸಮಯ ವಿವರಣಾತ್ಮಕ ಪರೀಕ್ಷೆ 100 ಅಂಕಗಳು ಇರ್ತಾವೆ. ಯಾವುದೇ ಇರಲಿ ಆಯಾ ಸಬ್ಜೆಕ್ಟ್ ತಕ್ಕಂತೆ ಇದಿರ್ತದೆ. ಹಾಗಾದ್ರೆ ಇನ್ನ ಭಾಷಾ ಪ್ರಾವೀಣ್ಯತೆ ಇವು 2 ಕಂಪಲ್ಸರಿ ಎಲ್ರಿಗೂ ಆಯ್ತು. ಭಾಷಾ ಪತ್ರಿಕೆ 3 ಭಾಷಾ ಪ್ರಾವೀಣ್ಯತೆಗಾಗಿ ನಡೆಸುವಂತದ್ದು. ನೀವು ಆಲ್ರೆಡಿ ಕನ್ನಡ ಟೀಚರ್ ಆದವರು ಆಪ್ಷನಲ್ ಕನ್ನಡ ತಗೊಂಡು ಪ್ರಾವೀಣ್ಯತೆ ಪಡ್ಕೊಂಡಿರ್ತಾರೆ. ಇಂಗ್ಲಿಷ್ ಟೀಚರು ಆಪ್ಷನಲ್ ಇಂಗ್ಲಿಷ್ ತಗೊಂಡು ಪ್ರಾವೀಣ್ಯತೆ ಪಡ್ಕೊಂಡಿರ್ತೀರಿ ಅಂತಾನೆ ಅರ್ಥ ಅದು ಆಕ್ಚುಲಿ. ಏನು ಅದಕ್ಕಾಗಿ ನಿಮಗೆ ಇದು ಅವಶ್ಯಕತೆ ಇಲ್ಲ. ಇದನ್ನ ಅವಶ್ಯಕತೆ ನಡೆಸಿದ್ರು ಕೂಡ ಅಷ್ಟೊಂದು ಇದು ಏನು ವೇಸ್ಟ್ ಅಂತ ಅನ್ಕೋಬಹುದು. ಆದ್ರೂ ಕೂಡ ನಡೆಸಿದ್ರು ನಿಮಗೆ ಲಾಭ. ಯಾರಿಗೆ? ಸೊ ಕನ್ನಡ ಟೀಚರ್ಸ್ ಇದನ್ನು ಕೂಡ ಕಂಪಲ್ಸರಿ ಮಾಡಿ ನಡ್ಸೋದಕ್ಕೂ ನಿಮಗೆ ಬಹಳ ಲಾಭ ಆಗ್ತೈತಿ. ಇಲ್ಲಿನೂ ಫುಲ್ ಔಟ್ ಆಫ್ ಔಟ್ ಮಾರ್ಕ್ಸ್ ತಗೋತೀರಿ. ಮತ್ತೆ ಎಲ್ಲ ಓವರ್ ಆಲ್ ಪರ್ಸೆಂಟೇಜಲ್ಲಿ ಮತ್ತೆ ಹೆಚ್ಚಿಗೆ ಬರ್ತೈತಿ. ಹೆಂಗಾದ್ರು ಏನು ತೊಂದರೆ ಇಲ್ಲ. ಅದ್ರಾಗ ಇಷ್ಟೇ ಮಾಡಿದ್ರೂ ಇವರಂತೂ ಸೋಷಿಯಲ್ ಸೈನ್ಸ್‌ದವ್ರು ನಿಮ್ಮ ಜೊತೆ ಕಾಂಪೀಟ್ ಮಾಡೋದಿಲ್ಲ. ಆ ಇಂಗ್ಲಿಷ್ ಟೀಚರ್ಸ್‌ದವ್ರು ಅವರು ನಿಮ್ಮ ಜೊತೆ ಕಾಂಪೀಟ್ ಮಾಡ್ಲಿಕ್ಕಾಗಲ್ಲ. ಆದ್ರೆ ನನ್ನ ಪ್ರಕಾರ ನಡ್ಸೋದು ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಅದೇನು ಮತ್ತೇನಾದ್ರು ತಿಳಿಸ್ತೀನಿ. ಓಕೆ. ಹಾಗಾದ್ರೆ ಪೇಪರ್ 2 ಅನ್ನೋದು ಏನಿದೆ ನೋಡ್ರಿ, ಏನ್ ಕೇಳ್ತಾರ ಬಳಕೆ, ಭಾಷೆ ಬಳಕೆ ಆಗಿರ್ಬೋದು, ಬಳಕೆ ಶಬ್ದ ಆಗಿರ್ಬೋದು, ಕೋಶ ಆಗಿರ್ಬೋದು, ಬರವಣಿಗೆ ಕೌಶಲ್ಯಗಳನ್ನು ಒಳಗೊಂಡಂತೆ ನಿಗದಿಪಡಿಸುವ ಬೋಧನಾ ಮಾಧ್ಯಮದ ಮೂಲಕ ಬೋಧಿಸುವ ಅಭ್ಯರ್ಥಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿರುವ ಪ್ರಾವೀಣ್ಯತೆಯನ್ನು ಮೌಲ್ಯಮಾಪನ ಮಾಡುತ್ತದೆ ಅಂತ ಕ್ಲಿಯರ್ ಕೊಟ್ಟೆ. ಹಾ. ಹಾ, ಇನ್ನೊಂದು ಸ್ಪೆಷಲ್ ಹೇಳ್ಬೇಕು. ಇದು ಪೇಪರ್ 3 ಅನ್ನೋದು ವಿವರಣಾತ್ಮಕ ಮಾದರಿಯಾಗಿದೆ. ಡಿಸ್ಕ್ರಿಪ್ಟಿವ್ ಟೈಪ್ ಕ್ವೆಶ್ಚನ್ ಆಗಿದೆ. ಸೊ ಹಿಂಗಾಗಿ ಇದು ಒಂದು ಪಾಯಿಂಟ್‌ದಿಂದ ಸ್ವಲ್ಪ ಎಲ್ರಿಗೂನು ಕಂಪಲ್ಸರಿ ಮಾಡಿದ್ರು ಏನೂ ತೊಂದರೆ ಇಲ್ಲ. ರೈಟ್? ಇನ್ನ ಪಿ ಟೀಚರ್ ಇದ್ದವರಿಗೆ ಸಾಮಾನ್ಯ ಪತ್ರಿಕೆ 1 ಮತ್ತೆ ನಿರ್ದಿಷ್ಟ ಪತ್ರಿಕೆ ಇರ್ತೈತಿ. ಆಮೇಲೆ ಭಾಷೆ ಪ್ರಾವೀಣ್ಯತೆ ಸೇಮ್ ಇರ್ತೈತಿ. ಸೊ ಇನ್ನು ಪದವೀಧರ ಜಿಪಿಟಿದವರಿಗೆ ಸೇಮ್ ಪೇಪರ್ 1 ಇರ್ತೈತಿ, ಪೇಪರ್ 2 ಇರ್ತೈತಿ ಮತ್ತು ಭಾಷೆ ಶಿಕ್ಷಕರಿಗೆ ಅದು ಡಿಸ್ಕ್ರಿಪ್ಟಿವ್ ಸಪರೇಟ್ ಇರ್ತೈತೆ. ಓಕೆ. ಸೊ ಜ್ಞಾನ ವಸ್ತುನಿಷ್ಠ ಬಂದ್ರೆ 50 ಅದು ಇನ್ನೊಂದು ವಿವರಣಾತ್ಮಕ 100 ಎಲ್ಲರಿಗೂ ಹಂಗೆ ಇರ್ತೈತಿ. ಇನ್ನ ಪೇಪರ್ 2 ಅಂತ ಅಂದ್ರೆ ಇಲ್ಲಿ ನೋಡ್ರಿ ಅದನ್ನೇ ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ 50, 50 ಕನ್ನಡ 50 ಇಂಗ್ಲಿಷ್ 50 ಅಂತ ಕೊಟ್ಟಿದ್ದಾರೆ. ಇದು ಈ ಸಲ ಯಾಕೆ ಮಾಡಿದ್ದಾರೆ ಅಂತಂದ್ರೆ ಸೋಷಿಯಲ್ ಸೈನ್ಸ್ ಟೀಚರ್‌ಗೂ ಡಿಸ್ಕ್ರಿಪ್ಟಿವ್ ಯಾಕೆ ಮಾಡಿದ್ದಾರೆ ಅಂದ್ರೆ ಈಗ ಇಂಗ್ಲಿಷ್ ಟು ಕನ್ನಡ ಬಂದಿದೆ. ಸೊ ಇವಿಎಸ್ ಆಗಿರ್ಬೋದು ಎಲ್ಲ ಟೆಕ್ಸ್ಟ್ ಬುಕ್ ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ ಬಂದಿದೆ. ಸೊ ಹಿಂಗಾಗಿ ಎಲ್ಲರಿಗೂ ಕಂಪಲ್ಸರಿ ಇದೆ. ಇನ್ನ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್‌ಗಳಿಗೆ ಸಿಲೆಬಸ್ ಕೊಟ್ಟಿದ್ದಾರೆ. ವಸ್ತುನಿಷ್ಠ ಮಾದರಿ 150 ಅಂತೇಳಿ ಎಲ್ಲ ಅಬ್ಜೆಕ್ಟ್ ಟೈಪ್ ಇರ್ತಾವೆ.
ಪೇಪರ್ 1. ಪೇಪರ್ 2 ಅಂತೂ ನಿರ್ದಿಷ್ಟ ಪತ್ರಿಕೆ ಇರ್ತದೆ. 100ದಲ್ಲಿ 100 ಡಿಸ್ಕ್ರಿಪ್ಟಿವ್ ಆಗಿರ್ತೈತಿ. 50 MCQs ಇರ್ತಾವೆ. ಇನ್ನು ಭಾಷೆ ಪ್ರಯೋಗ ಬರಲೇಬೇಕು. ಪ್ರೌಢಶಾಲಾ ಶಿಕ್ಷಕರದು ಪೇಪರ್ 1 ಕೊಟ್ಟಿದ್ದಾರೆ, ಪೇಪರ್ 2 ಕೊಟ್ಟಿದ್ದಾರೆ. ಆ್ಯಂಡ್ ಪ್ರೌಢಶಾಲಾ ಶಿಕ್ಷಕರಿಗೆ ವಸ್ತುನಿಷ್ಠ ನಿರ್ದಿಷ್ಟ ಪತ್ರಿಕೆಯಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಆ್ಯಡ್ ಮಾಡಿದ್ದಾರೆ. ನೆನಪಿಟ್ಕೊಳ್ರಿ, ಡಿಸ್ಕ್ರಿಪ್ಟಿವ್ ಟೈಪ್ ಆ್ಯಡ್ ಮಾಡಿದ್ದಾರೆ. ಆ, ಕೇವಲ ಎನ್‌ಕ್ಯೂಸ್‌ನೇ ಅಂತ ಇರೋದಲ್ಲ, ವಿವರಣಾತ್ಮಕ ಮಾದರಿ 100 ಅಂಕಗಳನ್ನ ಆ್ಯಡ್ ಮಾಡಿದ್ದಾರೆ. ಸೊ ಎಲ್ಲಿ ಪ್ರೌಢಶಾಲಾ ಶಿಕ್ಷಕರು ನೋಡ್ರಿ ಇಲ್ಲಿನೂ ಕೂಡ. ಹ್ಮ್ ಓಕೆ. ಸೊ ಈ ಸಲ ಎಕ್ಸಾಮ್ದಲ್ಲಿ ಒಂದು ರೆವಲ್ಯೂಷನರಿ ಸ್ವಲ್ಪ ಬದಲಾವಣೆ ತಂದಿದ್ದಾರೆ ಅನ್ಕೋಬಹುದು. ಹಾಗಾದ್ರೆ ಪ್ರೌಢಶಾಲಾ ಶಿಕ್ಷಕರು ಅಸಿಸ್ಟೆಂಟ್ ಮಾಸ್ಟರ್ ಆಗ್ಬೇಕಾದ್ರೆ ಟೀಚರ್ಸ್ ಆಗ್ಬೇಕಾದ್ರೆ, ಸೊ ಪೇಪರ್ 1 ಬರೀತೀರಿ, ಪೇಪರ್ 2 ಬರೀತೀರಿ. ಓಕೆ, ಇಂಗ್ಲಿಷ್ ಭಾಷೆಯಲ್ಲಿ ವಸ್ತುನಿಷ್ಠ ಮಾದರಿ 50 ಇರ್ತೈತಿ. ಆಮೇಲೆ ವಿವರಣಾತ್ಮಕ 100 ಇರ್ತೈತಿ. ಸೇಮ್ ಈ ಸಲನು ಬರವಣಿಗೆಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. MCQs ಮುಗೀತು. ಓಕೆ. ಸೊ ಇನ್ನ ಇದನ್ನ ಅದನ್ನೇ ಇಂಗ್ಲಿಷಲ್ಲಿ ಕೊಟ್ಟಿದ್ದಾರೆ. ಸೊ ಡ್ರಾಫ್ಟ್ ಅಂತ ಕೊಟ್ಟು ಅದನ್ನ ಓಕೆ. ಸೊ ಇದಾಗಿತ್ತು ಒಂದು ಸಂಕ್ಷಿಪ್ತವಾದ ಮಾಹಿತಿ. ಇದಕ್ಕೆ ಅನಿಸಿದ್ದನ್ನ ಗಮನಹರಿಸಿ ನಾನು ಹೇಳೋದು ಒಂದೇನೆ, ಒಂದು ಸ್ವಲ್ಪ ಕನ್ಫ್ಯೂಷನ್ ಇರುವಂತದ್ದು ಏನಂತಂದ್ರೆ ಪೇಪರ್ 3 ಅನ್ನ ಒಂದ್ ಸ್ವಲ್ಪ ಗೊಂದಲವಾಗಿಟ್ಟಿದ್ದಾರೆ. ಅದಕ್ಕೆ ಹೇಳ್ತಾರೆ, ಈ ಕಮಿಟಿದಲ್ಲಿ ಒಮ್ಮೊಮ್ಮೆ ನೀವು ಎಕ್ಸಾಮ್ ಬರೀತಿರುವಂತವ್ರು aspirants ಗಳಿಗೂ ಕೂಡ ಸೇರಿಸ್ಕೋಬೇಕು. ರಿಜಿಸ್ಟರ್ಡ್ ಅಸ್ಪಿರೆಂಟ್ಸ್ ಏನಿರ್ತೀರಿ ಒಂದು ಸಂಘ ಮಾಡ್ಕೊಂಡು ಅವ್ರನ್ನು ಕೂಡ ಇದರಲ್ಲಿ ಸೇರಿಸ್ಬೇಕು. ಡ್ರಾಫ್ಟ್ ಕಮಿಟಿದಲ್ಲಿ ಸೇರಿಸ್ಬೇಕು. ಸೇರ್ಸಿದ್ರೆ ಇಷ್ಟೊಂದು ಏನು ಮಿಸ್ಟೇಕ್ಸ್ ಆಗೋದಿಲ್ಲ. ಒಂದು ಇಲ್ಲಾಂದ್ರೆ ಅವ್ರು ಅವಕಾಶ ಕೊಟ್ಟೇ ಕೊಟ್ಟಿದ್ದಾರೆ. ಅದಕ್ಕೆ ನೀವು 15 ದಿನ ಅವಕಾಶ ಇದೆ. ನೀವು ಅದನ್ನ ತಿಳಿಸ್ಬೋದು. ಸರ್ ಇದು ಹೆಂಗೆ ಸರ್ ಅಂತ ಹೇಳಿ ಅದಕ್ಕೆ ಲೆಟರ್ ಬರೆದು ಕೇಳಿ, ಸೊ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾರೆ, ಎಡಿಟ್ ಕೂಡ ಮಾಡ್ತಾರೆ. ಏನೂ ತೊಂದರೆ ಇಲ್ಲ. ಓಕೆ. ಮತ್ತೆ ಏನಾದರೂ ಇದರಲ್ಲಿ ಇತ್ತು ವಿಶೇಷವಾದದ್ದನ್ನ ತಿಳಿಸಿ, ಬೇಕಾದದ್ದನ್ನ ಗಮನಿಸಿ ತಿಳಿಸ್ರಿ, ಮತ್ತು ಅವ್ರಿಗೆ ಕೂಡ ಲೆಟರ್ ಕೂಡ ಬರಿಬೋದು ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೀನಿ. ಒಟ್ಟಾರೆಯಾಗಿತ್ತು ಇದೊಂದು ನಮ್ಮ ರಿಕ್ರೂಟ್‌ಮೆಂಟ್‌ಗೆ ಸಂಬಂಧಪಟ್ಟಂತ ಸ್ಪೆಷಲಿ ಟೀಚರ್ಸ್ ರಿಕ್ರೂಟ್‌ಮೆಂಟ್ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದು ಡ್ರಾಫ್ಟ್ ಇದೆ. ಫೈನಲ್ ಆಲ್ಮೋಸ್ಟ್ ಫೈನಲ್ ಇದ್ದಂಗೆನೆ ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆ ಆಗುತ್ತೆ. ಹಾಗಾಗಿ ಈ ಸಲ ಸಿಕ್ಕಾಪಟ್ಟೆ ರಿಕ್ರೂಟ್‌ಮೆಂಟ್‌ಗಳ ಹಬ್ಬನೇ ನಡೀತಿದೆ. ನೇಮಕಾತಿ ಹಬ್ಬನೇ ನಡೀತಾ ಇದೆ. ಎಲ್ಲ ಟೀಚರ್ಸ್ ನಿಮ್ಮ ಎಷ್ಟು ಸಾಧ್ಯ ಅಷ್ಟು ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೀನಿ. ಅಚ್ಚರಿ ತಿಳಿಸ್ರಿ. ಆಮೇಲೆ ಲೈಕ್ ಮಾಡಿ, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾರೆ ಅನ್ಕೊಂಡ್ರೆ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಸೊ GPTR, HSTR ಕ್ರಾಯ್ಸ್ ರಿಕ್ರೂಟ್‌ಮೆಂಟ್‌ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಲೈವ್ ಕ್ಲಾಸಸ್ ತಗೊಳ್ತಾ ಇದ್ದೇವೆ. ಜಾಯ್ನ್ ಆದರೆ ನೀವು ಕೂಡ ಲೈವ್ ಸೆಷನ್ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.